ಅವರನ್ನು ಎನ್ಕೌಂಟರ್ ಮಾಡುವಂಥ ಕೆಲಸ, ಇಲ್ಲಾಂತಾದರೆ ಅವರಿಗೆ ಸೌದಿ ಅರೇಬಿಯಾದಲ್ಲಿ ಅವ್ರನ್ನು ಶೂಟ್ ಮಾಡಿಕೊಡುವಂಥ ಕೆಲಸವನ್ನು ಮಾಡಿ ಅವರಿಗೆ ಬಿರುದನ್ನು ಕಟ್ಟಿಕೊಂಡು ಅವ್ರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅತ್ಯಂತ ಕಷ್ಟದಿಂದ ಕೃಷಿ ಮಾಡಿ ಜೀವನ ಮಾಡ್ತಿರುವಂಥ, ಯಾರ ತಂಟೆಗೆ ಹೋಗದಂಥ ಒಂದು ಕುಟುಂಬ. ಅವರ ಮನೆಗೆ ಹೋದಾಗ ಗೊತ್ತಾಗ್ತದೆ ಆ ಲಕ್ಷಣಗಳೆಲ್ಲ. ತಂದೆ ತಾಯಿ ಇಬ್ಬರು ಕೂಡ ಕೃಷಿ ಮಾಡಿ ಜೀವನ ಮಾಡುವಂಥವ್ರು, ಭಾರಿ ಕಷ್ಟದಿಂದ ಮೇಲೆ ಬರ್ತಾ ಇರುವಂಥವ್ರು. 3 ಮಕ್ಕಳಿಗೆ ವಿದ್ಯಾಭ್ಯಾಸ, ಹೆಣ್ಣು ಮಕ್ಕಳು 3 ಕೂಡ, ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿ ಅವರ ಸ್ವಂತ ಕಾಲಿನ ಮೇಲೆ ಅವ್ರು ನಿಲ್ಲಬೇಕು. ಆ ದೃಷ್ಟಿಕೋನ ಹಿಡ್ಕೊಂಡು ಕಷ್ಟದಿಂದ ಜೀವನ ಮಾಡಿಕೊಂಡು ಬಂದಂಥ ಒಂದು ಹುಡುಗಿ ಅನ್ಯಾಯವಾಗಿ ಜೀವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇಂಥ ಘಟನೆ ಆಗಬಾರ್ದಿತ್ತು, ಆಗಿದೆ. ನಾವು ಜನಪ್ರತಿನಿಧಿಗಳಿದ್ದೇವೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಸೇರಿ ದೇಶದಲ್ಲಿಯೂ ಕೂಡ ಕಠಿಣವಾದ ಕಾನೂನನ್ನು ತರುವಂತ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ. ಇಂಥ ಹಲವಾರು ನಿದರ್ಶನಗಳು ಈ ಹಿಂದೆ ಕೂಡ ಆಗಿದೆ. ಈ ಹಿಂದೆ ಸ್ಟೇಷನ್ ಎದುರುಗಡೆನೆ ಒಂದು ಕೊಲೆ ಮಾಡಿದಂತ ಸನ್ನಿವೇಶ ಕೂಡ ಆಗಿತ್ತು. ಅದರಿಂದ ಇಂಥ ಸನ್ನಿವೇಶಗಳು ಮರುಕಳಿಸಬಾರದು. ಕಠಿಣವಾದ ಕಾನೂನುಗಳನ್ನು ತರುವಂತ ಕೆಲಸಗಳು ಆಗಬೇಕು. ಇನ್ನು ಮುಂದೆ ಯಾವುದೇ ಹುಡುಗಿರು ಅವರಿಗೆ ಭದ್ರತೆಯನ್ನು ಕೊಡುವಂತ ಕೆಲಸಗಳು, ಭದ್ರತೆ ಅಂತ ಹೇಳಿದ್ರೆ ಕಾನೂನಿನ ಮುಖಾಂತರ ಅವರಿಗೆ ಭದ್ರತೆಯನ್ನು ಸಿಗುವಂತ ಕೆಲಸ ಆಗಬೇಕು. ಇಂಥ ಕಠೋರ ಕೆಲಸಗಳನ್ನು ಯಾರು ಮಾಡ್ತಾರೆ ಅವರಿಗೆ ಸರಿಯಾದ ಒಂದು ಸಂದೇಶ ಹೋಗುವಂತ ಕೆಲಸಗಳು ಆಗಬೇಕು. ಈಗ ಬೇರೆ ದೇಶಗಳಲ್ಲಿ ಇಂಥ ಕೃತ್ಯಗಳನ್ನು ಮಾಡಿದ್ರೆ 1 ತಿಂಗಳು 2 ತಿಂಗಳಲ್ಲೇ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ, ಅವರನ್ನು ಎನ್ಕೌಂಟರ್ ಮಾಡುವಂತ ಕೆಲಸ, ಇಲ್ಲಾಂತಾದ್ರೆ ಅವರಿಗೆ ಸೌದಿ ಅರೇಬಿಯಾದಲ್ಲಿ ಅವರನ್ನು ಶೂಟ್ ಮಾಡಿಕೊಡುವಂತ ಕೆಲಸವನ್ನು ಮಾಡ್ತಾರೆ. ಹ್ಯಾಂಗ್ ಮಾಡಿಸುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾವುದೇ ಕೃತ್ಯವನ್ನು ಮಾಡಿದ್ರು 2-3 ವರ್ಷದಿಂದ ಅವರು ಜೈಲಿಂದ ವಾಪಸ್ ಬರುವುದು, ಅವರಿಗೆ ಬಿರುದನ್ನು ಕಟ್ಟಿಕೊಂಡು ಅವರು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಠಿಣವಾದ ಕಾನೂನನ್ನೇ ನಾವು ಎಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಮಾಡಿ ಶಾಶ್ವತವಾದ ಪರಿಹಾರವನ್ನು ಕೊಡುವಂತ ಕೆಲಸವನ್ನು ಮಾಡಬೇಕು. ಇವತ್ತು ಆ ಕುಟುಂಬಕ್ಕೆ ನಾನು UT ಖಾದರ್ ಅವರು ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ಅದಕ್ಕೆ ಅವರಿಗೆ ಯಾವ ರೀತಿಯಲ್ಲಿ ನಾವು ಸ್ಪಂದನೆ ಮಾಡಬಹುದು ಸರ್ಕಾರದ ಮುಖಾಂತರ, ಆ ಪ್ರಕಾರ ಅದನ್ನು ಕೂಡ ಚರ್ಚೆ ಮಾಡಿ ಮುಂದಿನ ದಿವಸದಲ್ಲಿ ನಿರ್ಧಾರವನ್ನು ತಗೊಳ್ತೇವೆ. ಅವರಿಗೆ ಸಮಾಧಾನವನ್ನು ಹೇಳುವಂಥ ಕೆಲಸವನ್ನು ಮಾಡಿ ಬಂದಿದ್ದೇವೆ. ತುಂಬ ನೋವಾಗಿದೆ. ಇಂಥ ಘಟನೆಗಳು ಖಂಡಿತ ನಮ್ಮ ದಕ್ಷಿಣ ಕನ್ನಡ ಅಲ್ಲ, ಯಾವುದೇ ಭಾಗದಲ್ಲಿ ಮರುಕಳಿಸ